ಮಷೀನ್ ಅಲ್ಲಿ ಬಟ್ಟೆಯನ್ನು ಕಟಿಂಗ್ ಮಾಡ್ತೇವೆ. ಅಂದ್ರೆ ಮಾಲೆ, ದಂಡೆ, ಈಗಿನ ಟ್ರೆಂಡಿಂಗ್ ಅಲ್ಲಿ ಇರುವಂತ ಬಟ್ಟೆಯಿಂದ ಮಾಡೋ ಮಾಲೆ, ಹೂಗಳನ್ನು ಮೊದಲು ಬಟ್ಟೆಯಿಂದ ಕೈಯಿಂದ ಕಟ್ ಮಾಡಿ ಮತ್ತೆ ಅವರು ಕ್ಯಾಂಡ್ಲಲ್ಲೇ ಸುಡಬೇಕಾಗಿತ್ತು ಅಂಚೆಲ್ಲ. ಲೇಸರ್ ಮಷೀನ್ ನಲ್ಲಿ ಅದು ಅಂಚೆಲ್ಲ ಸುಟ್ಟು ಕ್ಲೀನ್ ಆಗಿ ಬಿಟ್ಕೊಳ್ಳದೆ ಇರೋ ತರ ಕಟ್ ಆಗುತ್ತೆ, ಹಾಗೆ ಸುಟ್ಟು ಬರುತ್ತೆ. ಹಾಗಾಗಿ ಮಾಲೆ ಮಾಡೋರಿಗೆ ತುಂಬಾ ಟೈಮ್ ಉಳಿತಾಯ ಆಗುತ್ತೆ. ಆ ಕಾರಣದಿಂದ ತುಂಬಾ ಜನ ನನ್ನ ಹತ್ರ ಪ್ರೊಫೆಷನಲ್ ಆಗಿ ಮಾಲೆ ಮಾಡೋರು ಈ ತರದನ್ನ ಮಾಡಿಸ್ಕೋತಾರೆ. ಹೌದು ಹೌದು, ನಾನು ಇದನ್ನ ನಾವೇ ಡಿಸೈನ್ ಮಾಡ್ತೇವೆ. ಎನಿ ಸೈಜ್ ಅಥವಾ ಏನೇ ಡಿಸೈನ್ ಇದ್ರೂ ನಾವು ರೆಡಿ ಮಾಡಿ ಮಾಡ್ಕೊಡ್ತೇವೆ. ಹಾಗೆ ಅದರ ಸ್ಯಾಂಪಲ್ಗಳು ಒಂದಿಷ್ಟು ಈ ತರ ದಂಡೆಗಳು ಅಂತ ಹೇಳ್ತಾರೆ, ಮುಡಿಗೆ ಹಾಕೊಳ್ಳಿಕ್ಕೆ. ಒರಿಜಿನಲ್ ಇದ್ರ ತರನೇ ಕಾಣುತ್ತೆ. ಹೌದು, ಇದು ಒರಿಜಿನಲ್ ಅಂದ್ರೆ ಇದು ಬಟ್ಟೆ ಸಾಫ್ಟ್ ಆಗಿರೋದ್ರಿಂದ ಒರಿಜಿನಲ್ ಹೂವಿನ ದಂಡೆ ತರನೇ ಕಾಣಿಸುತ್ತೆ. ಹೌದಲ್ಲ ಇದು. ಆಮೇಲೆ ಈ ತರ ಬಾಗಲ್ ತೋರಣಕ್ಕೂ ಅಷ್ಟೇ ಮಾವಿನ ಎಲೆ ತರ ಬೇರೆ ಬೇರೆ ಏನೇ ಡಿಸೈನ್ ಕೊಟ್ರು ನಾವು ಮಾಡ್ಕೊಡ್ತೀವಿ. ಎಷ್ಟು ಅಂದ್ರೆ 1 ಮಿಲಿಮೀಟರ್ ಕೂಡ ವ್ಯತ್ಯಾಸ ಆಗದೆ ಇರೋ ತರ ಒಂದೇ ತರ ಪೆಟಲ್ಸ್ ಸಿಗುತ್ತೆ. ಆ ಕಾರಣದಿಂದ ಇದು ಮಾಲೆ ಮಾಡಿದಾಗ ತುಂಬಾ ನೀಟಾಗಿ ಕಾಣುವಂತ ಆಗ್ತದೆ. ಅದೇ ತರ ಈ ತರ ಹಾರ ತುಂಬಾ ತರ ಮಾಡ್ತಾರೆ, ಹಾರಗಳನ್ನೆಲ್ಲ. ಇದು ಸ್ಯಾಂಪಲ್ ಯಾವ ತರದ ಅಂತ ಮಾಡುದು, ಅಂದ್ರೆ ಸ್ಯಾಂಪಲ್ ಮಾಡಿ ಇಟ್ಟಿರುವಂತದ್ದು ಇದು. ನೋಡಿ ಯಾವ ತರ ಇದೆ ಅಂತ ಕೇಳಿದ್ರೆ ನೋಡ್ರಿ ವೀಕ್ಷಕರೇ, ನೋಡಿ ಒರಿಜಿನಲ್ ಆ ಥರನೇ ಅನಿಸ್ತದೆ. ಬಹಳ ಚಂದ ಇದೆ ಮೇಡಮ್ ಅವರೇ. ಇದು ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರ್ತದೆ. ಅಂದ್ರೆ ನೀವು ಹೊರಗಡೆಯವರು ಈ ತರ ಡಿಸೈನ್ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀರಿ? ಈಗಾಗಲೇ ನನ್ನ ಹತ್ರ ಮಹಾರಾಷ್ಟ್ರದವರು ಮತ್ತೆ ಆಂಧ್ರದವರು ಒಂದಿಬ್ರು ರೆಗ್ಯುಲರ್ ಆಗಿ ನನ್ನ ಹತ್ರ ಕಟಿಂಗ್ಸ್ ಮಾಡಿಸ್ಕೊಡ್ತಾರೆ. ಅವರು ಪೋಸ್ಟ್ ಅಲ್ಲಿ ಕಳಿಸಿ ಮತ್ತೆ ಬಟ್ಟೆ ಕಳಿಸ್ತಾರೆ. ಹೌದು ಕಳಿಸ್ತಾರೆ. ನಮ್ಗೆ ನಮ್ಮ ಸುತ್ತಮುತ್ತಲಿನವರು ತುಂಬಾ ಜನ ಪ್ರೊಫೆಷನಲ್ ಆಗಿ ಮಾಡುವಂತವ್ರು, ಗ್ರೂಪ್ ಗಳಲ್ಲಿ ಸೇಲ್ ಮಾಡುವಂತವ್ರು ಎಲ್ಲ ತುಂಬಾ ಮಾಡಿಸ್ತಾರೆ. ಅಂದ್ರೆ ಅವರಿಗೆ ಯಾವ ಡಿಸೈನ್ ಬೇಕು ಅದನ್ನ ನೀವು ಲೇಸರ್ ನಲ್ಲಿ ಕಟಿಂಗ್ ಮಾಡಿ ಕೊಡ್ತೀರಾ? ಅವರು ಡಿಸೈನ್ ಕಳಿಸಿದ್ರೆ ಅದೇ ತರ ಅದೇ ಅಳತೆಯಲ್ಲಿ ನಾವು ಎನಿ ಶೇಪ್ ನಾವು ಡಿಸೈನ್ ಮಾಡ್ಕೊಡ್ತೇವೆ. ಅಂದ್ರೆ ಕಸ್ಟಮರ್ಗೆ ಯಾವ ತರ ಬೇಕು ಅಂತ ಹೇಳ್ತಾರೋ ಆ ತರದನ್ನ ಮಾಡ್ಕೊಡ್ತೇವೆ. ಬಹಳ ಚಂದ ಇದೆ ಮೇಡಮ್, ನಮ್ಮ ವರ್ಕುನು ಕೂಡ ಬಹಳ ಸೂಪರ್ ಆಗಿದೆ. ಅಂದ್ರೆ ನನ್ನ ಗ್ರಾಹಕರು ತುಂಬಾ ವೆರೈಟಿ ಮಾಡ್ತಾರೆ. ಅವ್ರವ್ರ ಬೇರೆ ಬೇರೆ ಕ್ವಾಲಿಟಿ ಬಟ್ಟೆ ಕೊಡ್ತಾರೆ. ಕೆಲವೊಬ್ರು ಮಾಡೋದಂತೂ ಅಂದ್ರೆ ನನ್ನ ಕಸ್ಟಮರ್ ಅಂತ ಹೇಳ್ಕೊಳ್ಳಿ ಖುಷಿ ಆಗ್ತದೆ. ತುಂಬಾ ನ್ಯಾಚುರಲ್ ಆಗಿ ತುಂಬಾ ಸಾಫ್ಟ್ ಬಟ್ಟೆಯಲ್ಲಿ ತುಂಬಾ ಶ್ರಮ ವಹಿಸಿ ಮಾಡ್ತಾರೆ. ಬಟ್ ಅವರಿಗೆ ಒಂದು ಫಿನಿಶಿಂಗ್ ಕೊಡ್ಲಿಕ್ಕೆ ನನ್ನಿಂದನೂ ಒಂದ್ ಸಣ್ಣ ಹೆಲ್ಪ್ ಆಗದಂಗ ಆಗುತ್ತೆ. ಈ ಮಷಿನ್ ಕಟಿಂಗ್ ನಲ್ಲಿ ತುಂಬಾ ಚೆನ್ನಾಗಿ ಕಟಿಂಗ್ ಬರುತ್ತೆ.